ಹಿತದೃಷ್ಟಿಯಿಂದ ಮತ್ತು ಶಾಶ್ವತವಾಗಿ ಪಾಕಿಸ್ತಾನದ ಭಯೋತ್ಪಾದನೆ ತಡೆಯುವ ದೃಷ್ಟಿಯಿಂದ ಏನು ನಿರ್ಣಯ ತೊಗೊಂಡಾರೆ ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಯಾಕಂದ್ರೆ ಪ್ರಧಾನಮಂತ್ರಿಗಳು ಇವತ್ತಾಗಿರ್ತಕ್ಕಂಥ ನಿರ್ಣಯ ಏನು ವಿರಾಮ ಅನ್ನೋಂಥದ್ದು ಏನು ಘೋಷಣೆ ಮಾಡಿದಾಗ ಭಾಳಷ್ಟು ದೇಶಭಕ್ತರಿಗೆ ನೋವಾಗಿತ್ತು. ಯಾವ ಕಾಲಕ್ಕೂ ನೆಹರು ಮಾಡಿದ ಗಾಂಧಿ ಮಾಡಿದ ತಪ್ಪನ್ನು ನರೇಂದ್ರ ಮೋದಿಯವರು ಮಾಡಬಾರ್ದು ಅನ್ನೋದು ಈ ದೇಶದ ಜನರ ಭಾವನೆ. ಅಟಲ್ ಬಿಹಾರಿ ವಾಜಪೇಯಿ ಸಹ ಪಕ್ಕದ ರಾಷ್ಟ್ರಗಳ ಜೊತೆಗೆ ಒಳ್ಳೆಯ ಸಂಬಂಧ ಇರಬೇಕಂತೇಳಿ ಬಯಸಿದ್ರು. ಆದರೆ ಚೀನಾ ಮತ್ತು ಪಾಕಿಸ್ತಾನ ವಿಶ್ವಾಸಕ್ಕೆ ಅರ್ಹರಿಲ್ಲ. ಅದಕ್ಕೇ ನಮ್ಮ ಪ್ರಧಾನಮಂತ್ರಿಗಳು ಯಾವುದೇ ಪರಿಸ್ಥಿತಿಯಲ್ಲಿ ಈಗೇನು ಷರತ್ತು ಹಾಕ್ಯಾರ, ಸಿಂಧೂ ನದಿಯನ್ನು ಭಾರತದಲ್ಲಿ ನಮ್ಮ ರೈತರಿಗಾಗಿ ನೀರಾವರಿ ಯೋಜನೆಗಳಿಗೆ ವಿದ್ಯುತ್ ಉತ್ಪಾದನೆಗೆ ಬಳಸುವಂಥದ್ದು ಮತ್ತು ಪಾಕಿಸ್ತಾನ ತಾನೇ ಆಗಿ ಶಿಮ್ಲಾ ಒಪ್ಪಂದವನ್ನು ಅದರ ತಾನಾಗಿಯೇ ಆ ಒಪ್ಪಂದವನ್ನು ತಾನೇ ರದ್ದು ಮಾಡ್ಕೊಂಡಿದೆ. ಶಿಮ್ಲಾ ಒಪ್ಪಂದದ ಪ್ರಕಾರ ಭಾಳ ದೊಡ್ಡ ಅನ್ಯಾಯ ಭಾರತಕ್ಕಾಗಿತ್ತು. ಯಾಕಂದ್ರೆ ಲಾಹೋರದವರೆಗೆ ನಮ್ಮ ಸೈನ್ಯ ಪಾಕಿಸ್ತಾನದ ಪ್ರದೇಶವನ್ನು ದಾಟಿ ಹೋಗಿತ್ತು. ಆವಾಗನೇ ಶ್ರೀಮತಿ ಇಂದಿರಾ ಗಾಂಧಿಯವರು ಗಟ್ಟಿ ನಿರ್ಣಯ ತಗೊಂಡಿದ್ರೆ ಲಾಹೋರ್ ಇವತ್ತು ಭಾರತದ ಒಂದು ಜಿಲ್ಲಾ ಕೇಂದ್ರ ಆಗಿರ್ತದೆ. ಇದನ್ನು ತಪ್ಪು ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಡಿದ್ದರ ಫಲ ಏನು ಜುಲ್ಫಿಕರ್ ಅಲಿ ಭುಟ್ಟೋ ಜೊತೆಗೆ ಏನು ಯಾವ ಇದನ್ನು ಸಂಬಂಧಿತ ಗೊತ್ತಿಲ್ಲ, ಈ ಒಂದು ಒಪ್ಪಂದವನ್ನು ನಾವು ಗೆದ್ದ ಮ್ಯಾಗೂ ಸಹ ಶಿಮ್ಲಾ ಒಪ್ಪಂದದಲ್ಲಿ ಬಿಟ್ಟು ಕೊಡುವಂಥ ಕೆಟ್ಟ ಪರಿಸ್ಥಿತಿ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವ್ರಿಗೆ ಏನು ಬಂತು ಅನ್ನುವಂಥದ್ದು ಈ ದೇಶದ ಜನ ಚಿಂತನೆ ಮಾಡುವಂಥದ್ದು. ಇವತ್ತು ಹೇಳ್ತಾರೆ, ಕಾಂಗ್ರೆಸ್ನವರು ಟ್ವೀಟ್ ಮಾಡ್ತಾರೆ, ಯುದ್ಧ ಪ್ರಾರಂಭ ಆದ್ಕೊಳ್ಳೇ ಗಾಂಧಿ ಶಾಂತಿಯ ಮಂತ್ರ ಹೇಳ್ತಾರೆ. ಮೊನ್ನೆ ಏನು ಉಭಯ ರಾಷ್ಟ್ರಗಳು ಯುದ್ಧ ಕದನ ವಿರಾಮ ಇದನ್ನು ಘೋಷಣೆ ಮಾಡಿಕೊಳ್ಳೇ ಇಂದಿರಾ ಗಾಂಧಿ ನೆನಪು ಮಾಡ್ತಾರೆ. ಅಂದ್ರೆ ಅರ್ಥ ಏನು? ಇಂದಿರಾ ಗಾಂಧಿ ಮಾಡಿದ್ದು ಭಾಳ ದೊಡ್ಡ ತಪ್ಪಿದ್ದಿಲ್ಲ, ಅವರವರಿಗೆ ಗೆದ್ದಂಥದ್ದು ಬಿಟ್ಟು ಕೊಟ್ಟಿದ್ದೇ ದೊಡ್ಡ ತಪ್ಪು. ಯಾಕಂದ್ರೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಸರೆಂಡರ್ ಆಗಿ ಭಾರತೀಯ ಸೈನ್ಯದ ದಂಡಾಧಿಕಾರಿ ಕಾಲು ಮುಗಿದು ಸಹಿ ಮಾಡಿ ಹೋಗಿದ್ರು. ಅಂಥದ್ದು ನಾವು ಬಿಟ್ಟು ಕೊಟ್ಟಿವಿ. ಈಗಲಾದರೂ ಪ್ರಧಾನಮಂತ್ರಿಗಳು ಈ ಗಟ್ಟಿ ನಿರ್ಣಯ ತಗೊಂಡಿದ್ದರಿಂದ ಪ್ರಧಾನಮಂತ್ರಿಗಳ ಬಗ್ಗೆ ವಿಶ್ವಾಸಾರ್ಹತೆ ನಮ್ಮ ದೇಶದಲ್ಲಿ ಹೆಚ್ಚಾಗಿದೆ. ಅಂಜಬಾರ್ದಿನ ಮೇಲೆ ಏನಾಗ್ತದೆ, ಅಣುಬಾಂಬ್ ನಮ್ಮಲ್ಲಿಲ್ಲ. ನಾವೇನು ದೀಪಾವಳಿ ಪಟಾಕಿ ಸಿಗಿರ್ತೀವಿ ಹೊತ್ತನ್ನು ನಾವು ಒಂದೇ ಅಣುಬಾಂಬ್ ಹಾಕಿದ್ರೆ ಇಡೀ ಪಾಕಿಸ್ತಾನ ಕಲಾಸ ಆಗ್ತದೆ. ಏನೇ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಹೇಳ್ಯಾರ, ಬ್ರಹ್ಮೋಸ್ಮ ಎಷ್ಟು ಶಕ್ತಿಶಾಲಿ ಇದೆ ಅಂದರೆ ಒಂದು ಅಸ್ತ್ರ ಉಪಯೋಗ ಮಾಡಿಬಿಟ್ರೆ ಪಾಕಿಸ್ತಾನ ಉಳ್ಳಿ ಇವತ್ತು ಶಾಪಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಭಾಳ ಕರಾರುವಕ್ಕಾಗಿ ನಮ್ಮ ಭಾರತೀಯ ಸೈನ್ಯ ಸುದರ್ಶನ್ 400 ಅನ್ನು ಉಪಯೋಗ ಮಾಡಿ ಭಯೋತ್ಪಾದಕರ ತಾಣ ಅಕ್ಯುರೇಟ್ ಆಗಿ ಹಿಡಿದು ಹೊಡೆದ ಒಂದೇ ಸಿವಿಲ್ ಏನು ಜನ ಏನಿದ್ದಾರೆ ನಾಗರಿಕರ ಮೇಲೆ ಈ ಒಂದು ಅಸ್ತ್ರ ಉಪಯೋಗ ಆಗಿಲ್ಲ. ಇದರ ಅರ್ಥ ಭಾರತ, ಅಮೇರಿಕ, ರಷ್ಯಾ ಅಷ್ಟೇ ಭಾಳ ಬಲಾಢ್ಯದ ಜಗತ್ತಿನಾಗ ಅನ್ನೋಂಥದ್ದನ್ನು ಸುಳ್ಳು ಮಾಡ್ಯಾವು. ಇವತ್ತು ಭಾರತದ ಸೈನ್ಯದ ಶಕ್ತಿ ನಮ್ಮಲ್ಲಿರುವಂಥ ಉಪಕರಣಗಳು ಕರಾರುವಾಕಾಗಿರೋದ್ರಿಂದ ಪಾಕಿಸ್ತಾನ ಇವತ್ತು ತುಂಬ ಭಯದಿಂದ ಅಮೇರಿಕಾದವ್ರ ಕಾಲು ಹಿಡಿದು ವಿಶ್ವಸಂಸ್ಥೆ ಕಾಲು ಹಿಡಿದು ಮಾಡಾಕ್ತಾರೆ. ಇದಕ್ಕಂದ್ರೆ ಇವ್ರು ಎಂದೂ ವಿಶ್ವಾಸಕಾರರಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದೀನಿ, ಪ್ರಧಾನಮಂತ್ರಿಗಳು ಇದೇ ಗಟ್ಟಿರಬೇಕು. ಇದನ್ನು ಗಟ್ಟಿದ್ದರೆ ಮಾತ್ರ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಉಳಿತದೆ. ಎಲ್ಲರೂ ಒಂದು ಹೆಜ್ಜೆ ಹಿಂದೆ ಸರಿದ್ರೆ ಮಾತ್ರ ಭಾರತದ ನಾವು ಹಿಂದೂಗಳು ಬಿಜೆಪಿಗೆ ನರೇಂದ್ರ ಮೋದಿಗೆ ಎದಕ್ಕೆ ಓಟ್ ಹಾಕ್ತೀವಿ, ನಮ್ಮ ರಕ್ಷಣೆ ಆಗಲಿಕ್ಕೆ ಓಟ್ ಹಾಕ್ತೀವಿ. ನೀವು ಎಂತ ಸರಿದ್ರೆ ಮತ್ತು ನಿಮ್ಮನ್ನ ಹೆಂಗೆ ನಾವು ಜನ ಹಂಗೆ ಹೋಗ್ತಾರೆ. ಅದಕ್ಕೆ ನಾವು ನರೇಂದ್ರ ಮೋದಿ ಅವ್ರ ಬಗ್ಗೆ ವಿಶ್ವಾಸ ಇದೆ. ಅವ್ರು ಯಾವ ಕಾಲಕ್ಕೂ ಕಾಂಪ್ರಮೈಸ್, ಯಾಕಂದ್ರೆ 500 ವರ್ಷದ ಅಯೋಧ್ಯೆ ಸಮಸ್ಯೆ ಬಗೆಹರಿಸ್ಯಾರ. ಇದೆಲ್ಲ ಕೂಡಿ 75 ವರ್ಷದಲ್ಲಿ ಇವಾಗ ಮನಸ್ಸು ಮಾಡಿದ್ರೆ ಮೋದಿಯವರು ಇದನ್ನು ಮುಗಿಸ್ತಾರೆ. ನಾವು ವಿಶ್ವಾಸ ಇದೆ ಮೋದಿಯವರ ಮೇಲೆ ಈ ದೇಶದ ಜನ ವಿಶ್ವಾಸ ಇರ್ತಾರೆ. ಗಾಂಧಿ ಮಾಡಿ ತಪ್ಪಲ್ರಿ. ಗಾಂಧಿ ಹುಟ್ಟಿಸಿದ ಕೂಸನೇ ಪಾಕಿಸ್ತಾನ, ನಮ್ಮ ದೇಶದ ರಾಷ್ಟ್ರಪಿತ ಅಲ್ಲ ಗಾಂಧಿ ಯಾವ ರಾಷ್ಟ್ರಪಿತ? ಪಾಕಿಸ್ತಾನ. ಅಲ್ಲಿ ಒಂದರ ಮೂರ್ತಿದಾನ ಗಾಂಧಿ. ಇಲ್ಲೆಲ್ಲ ನಾವು ನೋಡೋ ಓಣಿಗೊಂದು ಕೂಡಿಸ್ತೀವಿ ನಾವು ಗಾಂಧಿ. ಯಾವ ದೇಶ ಹೊಡೆದಾನ ಕೂಡಿಸ್ತೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಬ್ರಿಟಿಷರು ಕೊಟ್ಟವ್ರೆ, ಇದೇ ನೆಹರು ಅಲ್ಲ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏನು ಹೇಳಿದರು? ಪಾಕಿಸ್ತಾನ ಹೊಡ್ಕೊಳ್ಳಕ್ಕೆ ವಲ್ಲಭಭಾಯ್ ಪಟೇಲ್ರು ಅಂಬೇಡ್ಕರ್ ವಿರೋಧ ಇದ್ರು.
ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತೇಳಿ 1942 ಒಂದು ಪುಸ್ತಕ ಬರೆದಾರೆ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರ, ಭಾರತವನ್ನು 2 ರಾಷ್ಟ್ರಗಳಾಗಿ ಮಾಡುವಂಥದ್ದಕ್ಕೆ ನಾನು ವಿರೋಧ ಇದೆ. ಒಂದು ವೇಳೆ ಗಾಂಧಿ ಬಗ್ಗೆ ಭಾಳ ವಿರೋಧ ಇರ್ತೈತೆ ಅಂಬೇಡ್ಕರ್ ಅವರು. ಗಾಂಧಿಯವ್ರ ಬಗ್ಗೆ ಹೇಳ್ಯಾರ ಅಂಬೇಡ್ಕರ್, ಇವರು ರಾಷ್ಟ್ರಪಿತ ಅನ್ಬೇಡ್ರಿ, ಮಹಾತ್ಮ ಅನ್ಬೇಡ್ರಿ. ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಶಬ್ದಗಳಿಗೆ ಗಾಂಧಿ ಯೋಗ್ಯ ಇಲ್ಲ. ಇದು ಯಾರು ಹೇಳ್ಯಾರ? ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ, ನೀವು ಒಡಿಲಾಕತ್ತಿ ದೇಶ ಎದಕ್ಕಂದ್ರೆ ನೆಹರೂನ್ ಪ್ರಧಾನಮಂತ್ರಿ ಮಾಡ. ಮೊಹಮ್ಮದ್ ಅಲಿ ಜಿನ್ನಾ ಏನತ್ತಾನ, ನನಗೆ ಪ್ರಧಾನಮಂತ್ರಿ ಮಾಡತ್ತಾನ. ಅವು ನೆಹರು ಅವ್ರಿಗೆ ಜಗಳ ಆಗ್ತದೆ ಗಾಂಧಿ ಮುಂದೆ. ಅದಕ್ಕೆ ಪಾಕಿಸ್ತಾನ ಅವ್ರಿಗೊಂದು ವರ್ಗ ಕೊಡ್ತಾನೆ. ಗಾಂಧಿ ಈ ಕಡೆ ನೆಹರು ಪ್ರಧಾನಮಂತ್ರಿ ಮಾಡುವಂಥ ಕಾರ್ಯ ಆಗಬೇಕು. ಅವಾಗ ಅಂಬೇಡ್ಕರ್ ಹೇಳ್ತಾರ, ಅವರೇ ಬುಕ್ಕ ಬರ್ದಾರ, ಸಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಬುಕ್ಕನ್ನೇ ಬರ್ದಾರ. ಅದ್ರಾಗ ಹೇಳ್ತಾರ, ಭಾರತವನ್ನು 2 ರಾಷ್ಟ್ರಗಳನ್ನಾಗಿ ನೀವು ಜಾತಿ ಧರ್ಮ ಆಧಾರಿತವಾಗಿ ದೇಶ ಹೊಡಿಲಾಕತ್ತೀವಿ. ಒಂದು ವೇಳೆ ಧರ್ಮಾಧಾರಿತವಾಗಿ ದೇಶ ಹೊಡೆಯುವುದೇ ಇದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿರುವ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಇದು ಅಂಬೇಡ್ಕರ್ ಹೇಳಿದ್ದು. ಯಾಕನ್ನೋಂಥ ರೀಸನ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಏನು ಹೇಳ್ತಾರ, ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದ ಅವ್ರನ್ನ ಎಂದೂ ಸಹೋದರದಿಂದ ನೋಡುವಂಥದ್ದು ಆ ಧರ್ಮದ ಪುರಾಣದಲ್ಲಿಲ್ಲ. ನಂಬರ್ 1, ಅವ್ರು ಯಾವುದೇ ರಾಷ್ಟ್ರಕ್ಕೆ ನಿಷ್ಠೆ ಇರುವುದಿಲ್ಲ. ಅವರು ತಮ್ಮ ಧರ್ಮನೇ ಶ್ರೇಷ್ಠತಾರೆ, ಇಸ್ಲಾಮನೇ ಶ್ರೇಷ್ಠತಾರೆ. ಅವರು ಭಾರತದ ಸಂವಿಧಾನ ಒಪ್ಪುವುದಿಲ್ಲ. ಅದರಲ್ಲಿ ಹಿಂದೂಗಳ ಆಡಳಿತವನ್ನು ಎಂದೂ ಒಪ್ಪುವುದಿಲ್ಲ. ಇದು ಅಂಬೇಡ್ಕರ್ ಹೇಳಿದ್ದು. ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಈ ವರ್ಷ ಅವರು ಸೋಲಿಸಿದವರೆ ಕಾಂಗ್ರೆಸ್ನವರು. ಅವ್ರು ಹೀನಾಯವಾಗಿ 2 ಸಲ ಲೋಕಸಭೆಗೆ ಸೋಲಿಸ್ತಾರ. ಅವು ಭಾರತೀಯ ಜನಸಂಘ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಅವ್ರ ರಾಜ್ಯಸಭಾ ಸದಸ್ಯ ಮಾಡಲಿಕ್ಕೆ ವೋಟ್ ಹಾಕಿದವ್ರು ಯಾರಂದ್ರೆ ಅವತ್ತು ಜನಸಂಘ ಅಂದರೆ BJP ಹಿಂದಿನಿದೆ. ಮತ್ತು ಅಂಬೇಡ್ಕರ್ ಅವರು 2 ಚುನಾವಣೆಯಲ್ಲಿ ಅವರ ಕ್ಯಾಂಡಿಡೇಟ್ ಏಜೆಂಟ್ ಯಾರಿರ್ತಾರೆ ಅಂದರೆ RSSನವರಿರ್ತಾರೆ. ಅಂಬೇಡ್ಕರ್ ಎಂದೂ RSS ಶುರು ಮಾಡಿಲ್ಲ. ಹಿಂದುತ್ವದಲ್ಲಿರುವಂಥ ಹಿಂದೂ ಸಮಾಜದಲ್ಲಿರುವಂಥ ಈ ಅಸ್ಪೃಶ್ಯತೆ, ಮೌಢ್ಯ ನಂಬಿಕೆ ಬಿಟ್ಟರೆ ಅಂಬೇಡ್ಕರ್ ಎಂದೂ ಹಿಂದೂ ವಿರೋಧಿ ಅಲ್ಲ. ಆ ಉದ್ದೇಶದಿಂದ ಇವತ್ತೇನು ಅಂಬೇಡ್ಕರ್ ಹೇಳ್ಯಾರಲ್ಲ, ಅಂಬೇಡ್ಕರ್ನ ಇವತ್ತು ನಾವು ಸ್ಮರಣೆ ಮಾಡ್ಕೊಂತ ಕಾಲ ಬಂದು ಅಂಬೇಡ್ಕರ್ ಹೇಳ್ದಂಗೆ ಭಾರತ ಹೊಡೆದಿದ್ರೆ ಹಿಂದೂಗಳ ಜಗಳದ ಅಷ್ಟು ಈ ರೀತಿ ನೀಚ ಕೆಲಸಕ್ಕೆ ಹೋಗ್ತದೆ. ಯಾವೊಬ್ಬ ಹಿಂದೂನು ದೇಶದ್ರೋಹಿ ಕೆಲಸ ಮಾಡೋದು. ಇಲ್ಲಿ ದಲಿತರದ ಅವ್ರು ಒಂದರೆ ದೇಶದ್ರೋಹಿ ಕೆಲಸ ಮಾಡ್ತಾರೆ. ಅವಾಗ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ನನಗೂ ಪಾಕಿಸ್ತಾನ ಕೂಡ ದಲಿತ ಸ್ಥಾನ ಒಂದು ಕೊಡ್ರಿ ಅಂತ ಕೇಳ್ಬೋದು. ಆದರೆ ಅಂಬೇಡ್ಕರ್ ಕೇಳಿ ಯಾಕೆ ಕೇಳಲಿಲ್ಲ ಅಂದ್ರೆ ಅವ್ರು ಬರೀತಾರೆ, ಅವರೇ ಬರೀತಾರೆ. ಹಿಂದೂಗಳ ಜೊತೆಗೆ ನಾನು 1000 ವರ್ಷ ಆಗಲಿ ಸಂಘರ್ಷ ಮಾಡಿದ್ದೇನೆ, ಆದರೆ ಹಿಂದೂಗಳಿಂದ ನನ್ನ ಸಮುದಾಯವನ್ನು ನಾಶ ಮಾಡುವಂಥದ್ದು ಮಾಡೋದಿಲ್ಲ. ಅವಾಗ ಹೈದರಾಬಾದ್ ನಿಜಾಮ್ ಕರೆಸ್ತಾನೆ ಅಂಬೇಡ್ಕರ್, ನಿಮ್ಗೆ ಅರ್ಧ ಆಸ್ತಿ ಕೊಡ್ತೀನಿ ಇಸ್ಲಾಂ ಸೇರ್ಬೇಕು. ಅರ್ಧ ಆಸ್ತಿ ಅಂದ್ರೆ ಎಷ್ಟು ಕೊಡ್ತೈತಂತೆ. ಅವಾಗ 1 ಲಕ್ಷ ಕೋಟಿ, ಅವಾಗ 1 ಲಕ್ಷ ಕೋಟಿ 47ಕ್ಕಿಂತ ಮುಂಚೆ ಒಂದು 25 ಟ್ರಕ್ ಬರೀ ಇದು ತುಂಬಿಟ್ಟಿದ್ದವ ವಜ್ರ ಹೊಡಿರ. ಇಲ್ಲಿ ಪಲಾಯನ ಮಾಡಿರಕತ್ರಿ. ಟರ್ಕಿಗೆ ಹೋದವ ನಿಜಾಮ ವಲ್ಲಭಾಯ್ ಪಟೇಲ್ ಅಂಜಿಕೆ. ಅದಕ್ಕೆ ಅಂಬೇಡ್ಕರ್ ಪ್ರಸ್ತುತ ಅದಾರ. ಅಂಬೇಡ್ಕರ್ ಹೇಳ್ದಂಗೆ ನೀವು ಹೋಗೋದಿದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ, ಈ ದೇಶದಲ್ಲಿ ನಿಮ್ಗೆ ಸಾಲ ಇಲ್ಲ. ಇದು ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ. ನಾವು ಹಿಂದೂಗಳು ನಾವು ಮೋದಿಯವ್ರಿಗೆ ಒತ್ತಾಯ ಮಾಡೋದೇನೆಂದ್ರೆ ಪಾಕಿಸ್ತಾನ ಸಂಪೂರ್ಣ ನಾಶ ಮಾಡ್ತಾರೆ. ಈ ದೇಶದಲ್ಲಿರುವಂಥ ದ್ರೋಹಿಗಳು ಅಂದ್ರೆ ಈಗ ಎಕ್ಸಾಂಪಲ್ ನಮ್ಮ ಬಿಜಾಪುರ ಜಿಲ್ಲೆ ಆಲಮಿನ ವಿದ್ಯಾರ್ಥಿನಿ ಒಬ್ಬಕ್ಕೆ ಈ ರೀತಿ ಪೋಸ್ಟ್ ಮಾಡಿದ್ದಾರೆ. ಅಂದರೆ ಕಠಿಣ ಕಾನೂನು ಕ್ರಮ ಇರಲಾರ್ದಕ್ಕೆ ಈ ರೀತಿ ಆಗ್ತಾ ಇದೆಯಾ? ಅವ್ರಿಗೆ ಏನಾಗಿದೆ, ಭಯ ಇಲ್ಲ. ಮುಸ್ಲಿಮರಿಗೆ ನೋಡ್ರಿ ಮಾನ್ಯ ಹೋರಾಟ ಮಾಡಬೇಕು. ಒಬ್ಬರ ಮಗ ಪಾಕಿಸ್ತಾನ ಮುರ್ದಾಬಾದ್ ಅಂದ, ಆ ಶಿವಾನಂದ ಹಸಡದ ನಿಂತಿದ್ದಲ್ಲ ಇದ್ರಾಗ ಅನಿಸ್ಬೇಕಾಗಿತ್ತು. ಮುರ್ದಾಬಾದ್ ಅಂದ್ರಪ್ಪ ಪಾಕಿಸ್ತಾನಕ್ಕೆ ಅರ್ಥ. ಶಿವಾನಂದ ಹಸಡದ ಮತ್ತು ಯಶವಂತರಾಗ ಹೋದ 4 ಎಕರೆಯಿಂದ ಬಾಲೊಬ್ಬ ಬಂದಿದ್ದಲ್ಲ ಹುಣಗುಂದ ನಾವು ಬದಾಮಿದ ಹದಿಸ್ಬೇಕಾಗಿತ್ತು. ಅವ್ರು ದಮ್ ಇದ್ರು ಅವ್ರಿಗೆ. ಅವ್ರು ಎಂದೂ ಪಾಕಿಸ್ತಾನ ಮುರ್ದಾಬಾದ್ ಅನ್ನೋದಲ್ರಿ. ಅವರಿಗೆ ಅನ್ಸೋ ದಮ್ಮು ಈಗ ಹಿಂದೂಗಳು ಲೀಡರ್ಗಳಿಗಿಲ್ಲ ಈ ದೇಶದಲ್ಲಿ. ಅದಕ್ಕೆ ಅವ್ರು ಹೇಳ್ದಂಗೆ ಕುಣಿತಾರೆ. ಇವತ್ತು ಸಿದ್ದರಾಮಯ್ಯನ ಬಜೆಟ್ ನೋಡ್ರಿ, ನೀವು ಹೋದ್ರಿ ದುರ್ದೈವ. ಮುಸ್ಲಿಮರು ಹುಡುಗರಿಗೆ 80 ಲಕ್ಷ ರೂಪಾಯಿ ವಿದೇಶ ಅಭ್ಯಾಸ ಮಾಡ್ಲಕ್ಕ
80 ಲಕ್ಷ ನಾವು ಹಿಂದೂಗಳಿಗೆ ದಲಿತರಿಗಿಲ್ಲ, ಹಿಂದೂಗಳೊಳಗೆ ಬಡವರಿಲ್ಲ. ಮತ್ತು 25,000 ಮುಸ್ಲಿಂ ಹೆಣ್ಮಕ್ಳನ್ನ ಏನಂತ ಆತ್ಮರಕ್ಷಣೆಗಾಗಿ ಅವ್ರಿಗೆ ಕರಾಟೆ ಕಲಿಸ್ತಾಂತ. ಆದ್ರೆ ಮುಂದೆ ಹಿಂದೂಗಳ ನಾಶ ಮಾಡುವಂಥದ್ದು ಇವ್ರದ್ದು. ಸಿದ್ದರಾಮಯ್ಯ ಇಷ್ಟು ಕೆಳಮಟ್ಟಕ್ಕೆ ಇಳ್ದಾನ ಏನು ಮುಸ್ಲಿಮರ ಒಟ್ಟಿಗೆ. ಇಂಥವ್ರು ಕೂಡಿ ನಮ್ಗೆ ಅದೇ ಹೇಳ್ದಲ್ಲ, ನಮ್ಮ ಹಿಂದೂಗಳೊಳಗೆ ಇಂಥ ಖತರ್ನಾಕ್ ನಾನು ಮಾತಾಡೋರ ಇಂಥವ್ರು ಮಾತ್ರ ಹೊಡಿಬೇಕಾಗಿತ್ತು ಆ ದೇಶದಲ್ಲಿ. ಸರ್ ಅವರು ಈ ಸನ್ನೆ ಪ್ರಸ್ತಾಪ ಮಾಡಿದರೆ ಅವರೊಂದು ಮುಂಚೆನೇ ನಮ್ಮ ತಂದೆಯವರು ಸಹಿತ ಪಾಟೀಲ್ ಅಂತಲೇ ಇದೆ ಅಂತ ಹೇಳಿದ್ರು. ಅದು SS ಹೈಸ್ಕೂಲ್ನಾಗ ಅವ್ರ ಅಪ್ಪಂದು ಏನು BRS ಕೊಟ್ಟ, ಇದು ರಾಜೀನಾಮೆ ಕೊಟ್ಟಾನ, ತೆಗೆದು ನೋಡ್ರಿ ಏನಾಯ್ತು. SS ಹೈಸ್ಕೂಲ್ನಾಗ ಗಂಟೆ ಹೊಡಿತಿದ್ರು ಅವರಪ್ಪ. ಸರ್, ನೀವು ಎಲ್ಲಿವರೆಗೂ ಬಿಜೆಪಿ ಒಳಗಿದ್ರಿ ಅಲ್ಲಿವರೆಗೂ ಜಿಲ್ಲೆಯ ಅನೇಕ ನಾಯಕರು MP ಹಿಡ್ಕೊಂಡು ಎಲ್ಲರೂ ಕೂಡ ಸುಮ್ಮನೆ ಇದ್ರು. ಇದೀಗ ಒಬ್ಬೊಬ್ಬರಾಗಿ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಈಗ MP ಅವರು ಕೂಡ ಮೊನ್ನೆ ತಾನೇ ಅಸಮಾಧಾನ ಹೊರ ಹಾಕಿದ್ರು. ಇನ್ನು ಅವ್ರನ್ನೇನು ಸೇರಿಸ್ಕೊಳ್ಳೋಂಗಿಲ್ಲ, ಅವ್ರು ಬರೋದು ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೂ ಒಂದೇ ಸರ್, ನಾವೆಲ್ಲ MP ಬಳಿ ಹೋಗಿವೆ. ನಾನು ಸೇರ್ಸೋದಕ್ಕೆ ಯಾವ ಮಗನ ಬಳಿ ಹೋಗಿಲ್ಲ. ಕರ್ನಾಟಕದ ಯಾವ ಮಗ ಲೀಡ್ರ್ ಅದ ನಮ್ಮ ಮನೆಗೆ ಹೋಗಿಲ್ಲ. ಆಗಿ ಅರ್ಥ ನಾವು ಹೋಗೋದು ಇಲ್ಲ. ನನ್ನ ಇಲ್ಲಿ ಚುನಾವಣೆ MP ಇಲೆಕ್ಷನ್ನಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ಕಡೆನೂ ಕೂಡ 30,000 ಲೀಡ್ ಆಯಿತು. ನಗರದಲ್ಲಿ ನನಗೆ ಬರೀ 9,000 ಇದಾಯಿತು. ನಾನೇನಾದ್ರೂ ಅವ್ರು ಕೇಳಿದ್ದೀನ? ಯಾವುದನ್ನು ಕೇಳಿದ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಮರಳಿ ತಗೊಳ್ಳೋದು ಅವಶ್ಯಕ, ಇದಕ್ಕೆ ಪಕ್ಷಕ್ಕೆ ತಗೊಳ್ಳೋದು ಏನೇನಿಲ್ಲ. ಬಿಡೋದಕ್ಕಿಲ್ಲ. ಎಲ್ಲಿ ಬಂದು MP ಸಾಹೇಬ್ ಈ MP ಸಲುವಾಗಿ ನಾ ಇಲೆಕ್ಷನ್ ಚುನಾವಣೆ ಮಾಡಿಲ್ಲ. ನಮ್ಮ ದೇಶದ ಸಲುವಾಗಿ ಮಾಡೀನಿ, ನರೇಂದ್ರ ಮೋದಿ ಅವ್ರ ಸಲುವಾಗಿ ಮಾಡೀನಿ. ನಾನೇನು ಅವ್ರ ಕಡೆ ರೊಕ್ಕ ತಿಂದಿಲ್ಲ. ರೊಕ್ಕ ಕೊಟ್ರಿ ನಾನೇ ಸ್ವಂತ ರೊಕ್ಕ ಖರ್ಚು ಮಾಡೇನಿ. ಬಿಜಾಪುರ್ನಾಗ ಯಾಕೆ ಲೀಡ್ ಕಡಿಮೆ ಆಯಿತು? ರಾಜಾಲಗೂರು ಎಲ್ಲಿಯವರು ತೊರಿವರು, ಇಡೀ ತೊರವಿ ಭಾಗದಾಗ ನಮ್ಮ ಊರ ಮಗ ನಿಂತಾನ ಪತ್ತಳ್ಳಿ, ಅಲ್ಲಿ ದಲಿತರು ನಮ್ಮ ಮುಂಜಾತೆ ಎಲ್ಲರೂ ನಮ್ಮ ಊರವ್ ನಿಂತಾನ ತೊರವಿ ಅಂತ. ನಮಗೆ ಲೀಡ್ ಆಗೋದು ಎಲ್ಲಿ? ತೊರವಿದಿಂದ ಚಾಲು ಆಗ್ತೈತೆ. ನಾನು MLA ಎಲೆಕ್ಷನ್. ಬಸ್ ಸ್ಟ್ಯಾಂಡ್ ತನ ನಾನು ಲೀಡ್ ಇರ್ತಾರೆ. ಬಸ್ ಸ್ಟ್ಯಾಂಡ್ನಿಂದ ಜುಮ್ಮಾ ಮಸ್ತಿ ದಾಟುತ್ತಾನ 30,000 ಇದ್ದು ನಾನು 3,000 ಕೊಡ್ತಾರೆ. ಒಂದು ಕನಕದಾಸ್ ಬಡಾವಣೆ ಜಲನಗರ ಬಂದ್ವಾಗಿ ಮತ್ತೆ 4-5,000 ಕೊಡ್ತದೆ. ನಾ 8-9,000 ಆಚೆ ಬರ್ತೀನಿ. ಇದು ಕ್ಯಾಲ್ಕುಲೇಷನ್ ಐತಿ. ಮೊನ್ನೆ ಏನಾಯ್ತು, ಇದು ರಾಜು ಆಲ್ಗೂಡ್ ನಿಂತಿದ್ರಿಂದ ಲೋಕಲ್ ಅದಾನ, ನಮ್ಮ ಹಳ್ಳಿಯವ ಅದಾನ ಅಂತೇಳಿ ಎಷ್ಟು ಓಟ್ ಅದಾವ ರೀ? 25-30,000 ಓಟ್ ಅಲ್ಲಿ ಅದಾವ. 35 ಗ್ರಾಮ ಪಂಚಾಯತ್ ಮೆಂಬರ್ ಅದ ಬರೀ. ಮತ್ತು ನಾನೇನು ಮಾಡಕ್ಕೆ ಹೋಗ್ತು? ನಮ್ಮ ಊರ ನಿಂತ ನನ್ನ ಮ್ಯಾಗ ಅವ್ರ ಅಭಿಮಾನಲ್ಲೇ ಹಾಕಿದವ. ಉಳ್ಕಿದ ಕಡೆನೇ ಹಾಕಿಲ್ಲ. 7-8 ಸಾವಿರ ಏನು ಭಾಳಲ್ಲ. ರೈಟ್ ಲೆಫ್ಟ್ ಡಿವೈಡ್ ಅದು ರೈಟ್ ಲೆಫ್ಟ್ ಅವ್ರವ್ರ ಜಗಳ ನಮಗೇನು ಸಂಬಂಧ ಏನು ನೋಡ್ರಿ. ಅವ್ರ ರೈಟ್ ಎಲ್ಲ ಕಮ್ಯುನಿಟಿ ರಾಜವಾಲ್ ಗುರುದ ಸಹಜ ಐತೆ. ಅವ್ರ ಸಮಾಧಾನ ನಿಂತಾನ ಅವ್ರು ಹಾಕ್ಯಾರ. ಜಿಗಿದವರು ಈಗ ಮಾತಾಡ್ತಾರೆ ಹೊರಗೆ ಹಾಕ್ಯಾರ ಅಂದ್ಮಾಗ ನಾನು ಶಾಶ್ವತ ಹೊರಗೆ ಹಾಕ್ಯಾರ ತಿಳ್ಕೊಂಡಾರ. ಕೆಲವು ಮಂದಿಗೆ ಹುಚ್ಚಿಡೋದು ನಾನು ಹೊರಗೆ ಹಾಕ್ಯಾರಿ ನಂದು ಯತ್ನ ತಗೋದಕ್ಕೆ. ಮ್ಯಾಗಿನವ್ರು ನಾನು ನಿರಂತರ ಸಂಪರ್ಕನ ಅದಾರ. ಈ ವಿಜೇಂದ್ರ ರಾಜ್ಯಾಧ್ಯಕ್ಷ ಇಳಿಸೋದ್ನಾಗ ನೀನು ತಗೋತಿಪ್ಪ ಹೇಳ್ಯಾರ.